ಶೆಡ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಇದೊಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನಾನು ಹೇಳ್ದಂಗೆ ನಮ್ಮ ಸ್ನೇಹಿತರಾದ ನಿಖಿಲ್ ಅವ್ರ ಹತ್ರ ನಾನು ತೋಟಕ್ಕೆ ಭೇಟಿ ಮಾಡಿದಾಗ ಅವ್ರ ಶೆಡ್ ಬಂದ್ಬಿಟ್ಟು ಚಿಕ್ಕದಾಗಿತ್ತು. ಒಂದು 18x30 ಅಲ್ಲ 18x25 ಅಷ್ಟು ಡೈಮೆನ್ಷನ್ ಇರೋ ಒಂದು ಕುರಿ ಶೆಡ್ ಮಾಡಿದರು. ಇದೇ ಥರ ಇದನ್ನು ಎಲಿವೇಟೆಡ್ ಶೆಡ್ ಅಂತ ಕರೀತೀವಿ. ನೀವೇನು ಹಿಂದೆ ನೋಡ್ತಾ ಇದ್ದೀರ ಅದನ್ನು. ಅವ್ರೇನು ಮಾಡಿದ್ದಾರೆ ಅಂತಂದರೆ ಎಲಿವೇಟೆಡ್ ಶೆಡ್ಡಲ್ಲಿ ಮೇಲ್ಗಡೆ ಟಗರು ಸಾಗಾಣಿಕೆ ಮಾಡಿದ್ದಾರೆ ಅಥವಾ ಮೇಕೆ ಸಾಗಾಣಿಕೆ ಮಾಡಿದ್ದಾರೆ. ಅದ್ರ ಕೆಳಗಡೆ ಏನಿದೆ ಈಗ ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಾ, ಅದು ನಮ್ಮದು ಒಂದು 7 ಫೀಟ್ ಹೈಟ್ ಇದೆ. ಅದ್ರ ಮೇಲೆ ನಾವು ಕುರಿ ಸಾಗಾಣಿಕೆ ಮಾಡ್ತಾಯಿದ್ದೀವಿ. ಕೆಳಗಡೆ ಜಾಗದಲ್ಲಿ ನನ್ನ ಸ್ನೇಹಿತರವರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ರು. ಸೊ ಆ ಬೇಸಿಕ್ ಕಾನ್ಸೆಪ್ಟಲ್ಲೇ ನಮ್ಗೆ ಈ ಥರ ಏನು ಇದಿರಲಿಲ್ಲ ನಮಗೆ. ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ನಿಮ್ಮ ಕ್ಯಾಮ್ರಾ ಮೇಲೆ ನೀವು ತೋರಿಸ್ಬೋದು ಅವ್ರಿಗೆ. ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ನು ರೈಟ್ ಫ್ರಮ್ ಸ್ಟಾರ್ಟಿಂಗ್ ಪ್ರಾಪರ್ಟಿ ಅಲ್ಲಿಂದ ಒಂದು 22x165 ಫೀಟ್ ಇದೆ ಟೋಟಲ್ಲ. ಸೊ ಇದೇನು ಇರಲಿಲ್ಲ ಸ್ಟಾರ್ಟಿಂಗ್ ಕಟ್ಟಿದಾಗ. ಜಸ್ಟ್ ನಾವು ರೌಂಡ್ ಫೆನ್ಸಿಂಗ್ ಮಾತ್ರ ಹಾಕಿದ್ದು. ಶೆಡ್ ಮಾತ್ರ ಕನ್ಸ್ಟ್ರಕ್ಟ್ ಮಾಡಿಕೊಂಡು ನಾವು ನಾಟಿ ಕೋಳಿನೂ ಕೆಳಗಡೆ ಸಾಕೊಂಡು ಮೇಲ್ಗಡೆ ಟಗರು ಸಾಕೊಂಡು ನಾವು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಸೊ ಇದಕ್ಕಿಂತ ಮುಂಚೆ ಶುರು ಮಾಡೋಕ್ಕಿಂತ ಮುಂಚೆ ನಾನು ಟಗರು ಸಾಗಾಣಿಕೆಗೂ ಕೂಡ ಟ್ರೈನಿಂಗ್ ಹೋಗಿದ್ದೀನಿ. ಫಾರ್ಮರ್ಸ್ ಮಾರ್ಕೆಟ್ ಅಂತ ಒಂದು ತುಮಕೂರಲ್ಲಿ ಟ್ರೈನಿಂಗ್ ಆಗುತ್ತೆ. ಹಾಗೂ ನಾಟಿ ಕೋಳಿ ಸಾಗಾಣಿಕೆಗೆ ನಮ್ಮದು ಪಶುಸಂಗೋಪನಾ ಇಲಾಖೆ ಮೈಸೂರಲ್ಲಿ ಅವರು ಫ್ರೀ ಟ್ರೈನಿಂಗ್ ಕೊಡ್ತಾರೆ 2 ಡೇಸು. ಅಲ್ಲಿ ನಾನು ಟ್ರೈನಿಂಗ್ಗೆ 2 ಡೇಸ್ ಹೋಗಿದ್ದೆ. ಟಗರು ಸಾಗಾಣಿಕೆಗೆ ಹೋದಾಗ ನನಗೆ ನಾಟಿ ಕೋಳಿನ ಕೆಳಗಡೆ ಅಂದರೆ ಎಲಿವೇಟೆಡ್ ಶೆಡ್ ಕೆಳಗಡೆ ಸಾಕಬಾರ್ದು ಅಂತ ಅಂದ್ಕೊಂಡು ಅವರು ನನಗೇನು ಅಲ್ಲಿಂದ ಅಲ್ಲಿ ಬೇಸಿಕಲಿ ಇಟ್ಸ್ ಅಬೌಟ್ ಓನ್ಲಿ ಟಗರು ಸಾಗಾಣಿಕೆ ಬಗ್ಗೆ ಮಾತ್ರ ಡಿಸ್ಕಷನ್ ಆಗ್ತಾ ಇತ್ತು. ಅದಾಗಿ ಸ್ವಲ್ಪ ಒಂದು 15 ಡೇಸ್ ಆದಮೇಲೆ ನಾನು ನಾಟಿ ಕೋಳಿ ಸಾಗಾಣಿಕೆ ಅಂತ ಪಶುಸಂಗೋಪನಾ ಇಲಾಖೆ ವತಿಯಿಂದ ಮೈಸೂರಲ್ಲಿ ಆರ್ಗನೈಸ್ ಮಾಡಿದ್ರು 2 ಡೇಸು. ಅಲ್ಲಿಗೆ ಹೋದಾಗ ಗೊತ್ತಾಯಿತು ಎಲಿವೇಟೆಡ್ ಶೆಡ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋದು PMEGP ಸ್ಕೀಮ್, NLM ಸ್ಕೀಮ್ ಅಂತೆಲ್ಲ ಬರುತ್ತೆ. ಆ NLM ಸ್ಕೀಮ್ ಅದನ್ನು ಒಬ್ಟೇನ್ ಮಾಡ್ಕೊಳ್ಳೋ ಪರ್ಪಸ್ಗೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಅಂತಂದರೆ ದಿಸ್ ಶುಡ್ ಬಿ ಎಲಿವೇಟೆಡ್ ಶೆಡ್ ಅಂತ ಅಂದ್ಬಿಟ್ಟು ಸರ್ಟನ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದೆ. ಬೇಸ್ಡ್ ಆನ್ ದಟ್ ರೈತರು ಏನು ಮಾಡ್ತಾರೆ ಅಂತಂದರೆ ಆ ಥರ ಎಲಿವೇಟೆಡ್ ಶೆಡ್ ರೆಡಿ ಮಾಡಿ ನಾಟಿ ಕೋಳಿ ಕೆಳಗೆ ಬಿಟ್ಟು ಅವರು ಅದನ್ನು ಸಬ್ಸಿಡಿ ಕ್ಲೇಮ್ ಮಾಡೋಕ್ಕೋಸ್ಕರ ಮಾಡ್ತಾರೆ. ಅವರು ಎಕ್ಸಾಕ್ಟ್ ಪಾಯಿಂಟ್ ಹೇಳಿದ್ರು. ನಿಮಗೆ ಮೇಲ್ಗಡೆ ಟಗರು ಸಾಗಾಣಿಕೆ ಮಾಡಿ ಕೆಳಗಡೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಏನಾಗುತ್ತೆ ಅಂತಂದರೆ ಅಬ್ವಿಯಸ್ಲಿ ಒಂದು ಅಡ್ವಾಂಟೇಜ್ ಅಂತೂ ಇದೆ. ಅಲ್ಲಿಂದ ಫುಡ್ ವೇಸ್ಟ್ ಏನು ಕೆಳಗೆ ಬೀಳುತ್ತೆ, ನಾವು ಟಗರು ಸಾಗಾಣಿಕೆ ಮೇಲ್ಗಡೆ ಎಲಿವೇಟೆಡ್ ಶೆಡ್ ಏನು ಮಾಡ್ತಾ ಇರ್ತೀವಿ, ಕೆಳಗೆ ಏನು ಬೀಳುತ್ತೆ ಅದು ಕೋಳಿಗೆ ಆಹಾರ ಮೇವಾಗಿ ಅದು ಕನ್ವರ್ಟ್ ಆಗಿ ಯೂಸ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ಡಿಸೀಸ್ ಜಾಸ್ತಿ ಆಗುತ್ತೆ. ಈಗ ಕೋಳಿಗಳಲ್ಲಿರೋ ಡಿಸೀಸು ಇಟ್ ವಿಲ್ ಟ್ರಾನ್ಸ್ಮಿಟ್ ಟು ಟಗರುಗಳಿಗೆ. ಟಗರುಗಳಲ್ಲಿರೋ ಡಿಸೀಸ್ ಏನಾದರೂ ಇದ್ದರೆ ಅದು ಕೋಳಿಗಳಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಆಲ್ಸೋ ಟ್ರಾನ್ಸ್ಮಿಷನ್ ಆಫ್ ಡಿಸೀಸ್ಗೆ ನಾವು ದಾರಿ ಮಾಡಿಕೊಟ್ಟಾಗುತ್ತೆ. ಸೊ ಯಾರು ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಅಂದ್ಕೊಂಡು ನಮಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಶೆಡ್ ಮಾಡಬೇಕಾದ್ರೆ ನಾನು ಟ್ರೈನಿಂಗ್ ಹೋಗಿದ್ದು. ನಾನು ಆಲ್ಮೋಸ್ಟ್ ಶೆಡ್ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿತ್ತು ಅದು. ಏನಪ್ಪ ಈ ಥರ ಹೇಳ್ಬಿಟ್ರು, ನಾವು ಬೇರೆ ಈ ಥರ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ಸೊ ಫಸ್ಟ್ ಡಿಸೈಡ್ ಮಾಡಿದೆ. ಸರಿ ಆಯಿತು, ನಾಟಿ ಕೋಳಿ ಆಮೇಲೆ ನೋಡ್ಕೊಳ್ಳೋಣ, ಸದ್ಯಕ್ಕೆ ಟಗರು ಸಾಗಾಣಿಕೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 50 ನಮ್ಮದು ಇಂಟಿಗ್ರೇಷನ್ ಇದೆ ಸರ್ ಟಗರು ಸಾಗಾಣಿಕೆ ಫಾರ್ಮರ್ಸ್ ಮಾರ್ಕೆಟ್ ಅವ್ರ ಜೊತೆ. ಒಂದು 50 ಟಗರು ತಂದು ಅವ್ರ ಇಂಟಿಗ್ರೇಷನ್ ಮಾಡ್ಕೊಂಡು ಟಗರು ಸಾಗಾಣಿಕೆ ಮಾಡ್ತಿದ್ದೆ. ಆಮೇಲೆ ಹಾಗೆ ಒಂದು 3 to 4 ಮಂತ್ಸ್ ಎಲ್ಲ ಕಳೆದಾದ್ಮೇಲೆ ನಮ್ಮ ಸ್ನೇಹಿತರು ಹಂಗೆ ಬ್ಯಾಡ್ಮಿಂಟನ್ ಹೇಳಿದ್ನಲ್ಲ ನಮ್ಮ ನಿಖಿಲ್, ಅವ್ರು ಸಜೆಸ್ಟ್ ಮಾಡಿದ್ರು ನಾಟಿ ಕೋಳಿ ಸಾಗಾಣಿಕೆ ಸ್ಟಾರ್ಟ್ ಮಾಡಿದ್ರ ಅಂತ. ಫಸ್ಟ್ ನಾನು ಕೇಳಿದ್ರು. ನಾನು ಹೇಳಿದೆ ಇಲ್ಲ ಬೈ, ನಿಮ್ದಾರು ಅವ್ರು ಚಿಕ್ಕದಾಗಿದೆ, ಅವ್ರು ಜಸ್ಟ್ 100 and 200. ನಾನು ಪ್ಲ್ಯಾನ್ ಮಾಡಿರೋದು 500,000 ಮಾಡಬೇಕು ಅಂತ, ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಿಂಗೆ ಪಶುಸಂಗೋಪನೆ ಇಲಾಖೆ ಟ್ರೈನಿಂಗ್ ಹೋದಾಗ ಅವರು ಕೂಡ ಹೇಳಿದ್ರು ಈ ಥರ ಮಾಡಬಾರ್ದು, ಇಂಟಿಗ್ರೇಟೆಡಲ್ಲಿ ಮಾಡ್ದ ಅಂದರೆ ಡಿಸೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಿಂದ ನಾವು ಮಾಡೋಕ್ಕೆ ನನಗೆ ಒಂಥರ ಭಯ ಆಗ್ತಿದೆ, ಇನ್ನು ಸುಮ್ಮನೆ ಯಾಕೆ ರಿಸ್ಕ್ ತೊಗೋಬೇಕು ಅಂತ ಅಂದ್ಕೊಂಡು. ಹಾಗಾಗಿದ್ರೆ ಜಾಗ ನಿಮ್ಮ ಹತ್ರ 30 ಗುಂಟೆ ಜಾಗ ಇದೆ ಅಂತ ಹೇಳ್ತೀರಾ, ಸೈಡ್ ಕಾಂಪೌಂಡ್ ವಾಲ ನೀವು ಶೆಡ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮಾಡ್ಬೋದಲ್ವಾ ಅಂತ ಹೇಳಿದ್ರು. ಕಾಂಪೌಂಡ್ ವಾಲಲ್ಲಿ ಮನೆ ಶೆಡ್ ಕನ್ಸ್ಟ್ರಕ್ಟ್ ಮಾಡ್ದೆ ಹೇಗೆ ಅಂತ ಅಂದ್ಕೊಂಡು ನಾನು ಕೇಳಿದಾಗ ಮೈಸೂರಲ್ಲಿ ಇನ್ನೊಬ್ಬರು ಸುನಿಲ್ ಅನ್ನೋ ಸ್ನೇಹಿತರು ನಾವು ಭೇಟಿ ಮಾಡಿದಾಗ ಸೊ ಇಲ್ಲ ಕಾಂಪೌಂಡ್ ವಾಲಲ್ಲೇ ನಾವು ನಿಮಗೆ ಮನೆಗಳನ್ನ ಕಟ್ಕೊಡ್ತೀವಿ, ಶೆಡ್ ನಿಮ್ಗೆ ಹೆಂಗೆ ಬೇಕಂಗೆ ಕಟ್ಕೊಡ್ತೀವಿ ಅಂತ ಹೇಳಿದಾಗ ಅವ್ರ ಹತ್ರ ಪ್ಲ್ಯಾನ್ ತೊಗೊಂಡು ಸೈಟ್ ಇನ್ಸ್ಪೆಕ್ಷನ್ ಮಾಡಿಸಿ ಕರ್ಕೊಬಂದು ತೋರಿಸಿದಾಗ ಸೊ 160x22 ಇದರಲ್ಲಿ ಒಂದು ಕಾಂಪೌಂಡ್ ವಾಲಲ್ಲೇ ನಾವಿರೋದಕ್ಕೂ ಮನೆ ವಾಸ ಮಾಡ್ಕೊಂಡಿದ್ದೀವಿ. ಅದ್ರ ಪಕ್ಕದಲ್ಲಿ ಫ್ಯೂಚರಲ್ಲಿ ಏನಾದರೂ ನಮಗೆ ಹಸು ಸಾಗಾಣಿಕೆ ಇಂಟಿಗ್ರೇಟ್ ಫಾರ್ಮಿಂಗೆಲ್ಲ ನಾವು ಮಾಡ್ತೀವಿ, ಹಸು ಸಾಗಾಣಿಕೆ ಮಾಡಬೇಕು ಅಂದರೆ ಇರಲಿ ಅಂತ ಅಂದ್ಕೊಂಡು ಸದ್ಯಕ್ಕೆ ಹಸು ಸಾಗಾಣಿಕೆ ನಾವು ಕೈ ಹಾಕಿಲ್ಲ ಅಂತ ಅಂದ್ಕೊಂಡು ಅದು ಒಂದು ಜಾಗ ಮಾಡ್ಕೊಂಡಿದ್ದೀವಿ. ಅದ್ರ ಪಕ್ಕದಲ್ಲೇ ನಾವು
ಬ್ರೂಡಿಂಗ್ ರೂಮ್ ಅಂತ ಮಾಡಿದ್ವಿ. ಅಂದರೆ ನಾವು ನಾಟಿ ಕೋಳಿಗಳನ್ನ ತರೋದು ನಾವು 1 ಡೇ ಮರಿಗಳನ್ನ ತಂದು ಅದಕ್ಕೆ ಬ್ರೂಡಿಂಗ್ ಮಾಡಿ 30 ದಿನಗಳ ತನಕನೂ 21 ದಿನ ಬ್ರೂಡಿಂಗ್ ಅಷ್ಟೇ, ಒಂದು 30 ಡೇಸ್ ತನಕನೂ, ಯಾಕಂದ್ರೆ ಮರಿ ಸ್ವಲ್ಪ ದಪ್ಪ ಆಗಲಿ ಅಂತ ಅಲ್ಲಿ ಇರಿಸಿ 30 ಡೇಸ್ ಆದಮೇಲೆ ಆ ಕೋಳಿಗಳನ್ನ ಪಕ್ಕದ್ದು ಅಂದರೆ ದೊಡ್ಡ ಕೋಳಿ ರೂಮ್ ಅಂತ ಒಂದು ಮಾಡಿದ್ವಿ, ಅಲ್ಲಿ ಶಿಫ್ಟ್ ಮಾಡಿ ಹೊರಗಡೆ ಬಿಟ್ಬಿಡ್ತೀವಿ ನಾವು. ಸೊ ಬೇಸಿಕಲಿ ಒಂದು ಬ್ರೂಡಿಂಗ್ ರೂಮ್ ಇದೆ, ಅದ್ರ ಪಕ್ಕದ ರೂಮಲ್ಲಿ ನಾಟಿ ಕೋಳಿಗಳು ರಾತ್ರಿ ಹೊತ್ತು ರೆಸ್ಟ್ ಮಾಡೋಕ್ಕೆ ಅಂತ ಮಾತ್ರ ಒಂದು ಶೆಡ್ ಮಾಡಿದ್ವಿ. ಅದು ಜಸ್ಟ್ ರಾತ್ರಿ ಹೊತ್ತು ಮಾತ್ರ ಹೋಗ್ತೀನಿ, ಹಗಲೊತ್ತೆಲ್ಲ ನೀವು ನೋಡ್ತೀರ ಹಾಗೆ ಇಲ್ಲೇ ಕೋಳಿಗಳೆಲ್ಲ ನಾಟಿ ಕೋಳೆಲ್ಲ ಹೊರಗಡೆ ಮೇಯುತ್ತೆ. ಅದ್ರ ಪಕ್ಕದಲ್ಲಿ ನಾವು ಒಂದು ಸ್ಟೋರೇಜ್ ರೂಮ್ ಥರ ಮಾಡ್ಕೊಂಡಿದ್ದೀವಿ. ಅಂದರೆ ನಮಗೆ ಈಗ ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸೊ ನಮಗೆ ನಾಟಿ ಕೋಳಿಗಳಿಗೆ ಕುರಿಗಳಿಗೆ ಏನೇನು ಬೇಕು ಅದನ್ನ ಶೇಖರಣೆ ಮಾಡೋಕ್ಕೆ ಅದೊಂದು ರೂಮ್ ಮಾಡ್ಕೊಂಡಿದ್ವಿ. ಅದ್ರ ಪಕ್ಕದಲ್ಲೇ ಲೇಬರ್ ರೂಮ್ ಅಂತ ಮಾಡಿದ್ವಿ. ಬಟ್ ಸದ್ಯಕ್ಕೆ ನಾವು ಯಾರೂ ಲೇಬರ್ ಇಟ್ಕೊಂಡಿಲ್ಲ, ನಾವೇ ನಮ್ಮ ಫ್ಯಾಮಿಲಿ, ನಮ್ಮ ಭಾವನ ಫ್ಯಾಮಿಲಿ ಇಬ್ಬರೇ ಆಲ್ಟರ್ನೇಟಿವ್ ಡೇಸಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ನಾವು ಲೇಬರ್ನ ಇಟ್ಕೊಂಡು ನಾವು ನಾಟಿ ಕೋಳಿ ಸಾಗಾಣಿಕೆ ಮತ್ತು ಕುರಿ ಸಾಗಾಣಿಕೆ ಮಾಡ್ತೀವಿ ಅಂತಂದರೆ ಸ್ಟಾರ್ಟಿಂಗಲ್ಲೇ ಅದು ಕಷ್ಟ ಆಗುತ್ತೆ. ಯಾಕಂದರೆ ಅವ್ರಿಗಂತೂ ನಾವು ಪೇಮೆಂಟ್ ಕೊಡಲೇಬೇಕು, ಮಂತ್ಲಿ ವೈಸ್ ಪೇಮೆಂಟ್ ಕೊಡಲೇಬೇಕಾಗತ್ತೆ. ಬಟ್ ನಮ್ಮದು ಇನ್ಕಮ್ ಜನ್ರೇಷನ್ ಹೆಂಗಿದೆ ಅಂತ ತಿಳ್ಕೊಳ್ಳೋ ತನಕ ನಾನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮದು ಪಾಲಿಸಿ, ಈ ಪ್ಲ್ಯಾನ್ ನಮ್ಮ ಭಾವನ ಹತ್ರ ಮಾತಾಡಿದಾಗ ಫಸ್ಟ್ 2 ಇಯರ್ಸು ನಮ್ಮ ಫ್ಯಾಮಿಲಿನೇ, 2 ಫ್ಯಾಮಿಲಿನೇ ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡಬೇಕು ಇದ್ದಾರೆ. ಯಾಕಂದರೆ ಅವ್ರುಗಳಿಗೆ ಪೇಮೆಂಟ್ ಕೊಟ್ಕೊಂಡು ಕೂತ್ಕೊಂಡು ಇಲ್ಲಿ ಲಾಸ್ ಆಯಿತು ಅಂತಂದರೆ ಇದು ಕೂಡ ನಮಗೆ ನಾಟಿ ಕೋಳಿ ಸಾಗಾಣಿಕೆಯಲ್ಲೂ ಲಾಸು, ಟಗರಲ್ಲೂ ಲಾಸು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಬಿಕಾಸ್ ಎವ್ರಿ ಬಿಸ್ನೆಸ್ಸಲ್ಲಿ ಪ್ರಾಫಿಟು ಇರುತ್ತೆ, ಲಾಸ್ ಇರುತ್ತೆ. ಸೊ ಲಾಸ್ ಆಯಿತು ಅಂತಂದಾಗ ಆ ಲಾಸು ನಾವು ಬೇರ್ ಮಾಡಬೇಕು. ಈ ಕಡೆ ಲೇಬರ್ ಲಾಸು ನಾವು ಬೇರ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಡಬಲ್ ಪೇಮೆಂಟ್ ಆಗುತ್ತೆ. ಸೊ ನಾವು 1 ವರ್ಷ ಮಿನಿಮಮ್ 2 ಇಯರ್ಸ್ ನಾವು ಲೇಬರ್ ಬಗ್ಗೆ ನಾವು ಮಾತಾಡೋದು ಬೇಡ. ಫಸ್ಟ್ ನಾವು ಕೆಲಸ ನಾವು ತಿಳ್ಕೊಬೇಕು, ತಿಳ್ಕೊಂಡಾದ್ಮೇಲೆ ನಾವು ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವು ಡಿಸೈಡ್ ಮಾಡಿ ಸರ್. ನೀವು ನೋಡ್ತಿರ್ಬೋದು ಶೆಡ್ ಕೆಳಗಡೆ, ಮೆಟ್ಟ ಕೆಳಗಡೆ ಸ್ವಲ್ಪ ಜಾಗ ಇದೆ, ಮತ್ತು ಅಲ್ಲಿ ಹುಲ್ಲೊಂದು ನಾವು ಇಂಡಿ ಹಾಕಿದ್ದೀವಿ, ಅಲ್ಲೂ ಕೂಡ ಸ್ವಲ್ಪ ಜಾಗ ಇದೆ. ಅಲ್ಲಿ ಕೆಳಗಡೆ ಹೋಗಿ ತೂಗುಡ್ಸ್ಕೊಂಡು ಮಲ್ಕೋತೇವೆ. ಅದು ಮಲ್ಕೋಬೇಕು ಅಂದಾಗ ಹಗಲೊತ್ತ ನಾನು ಮಾತಾಡ್ತಾ ಇರೋದು. ರಾತ್ರಿ ಹೊತ್ತು ನಾನು ಹೇಳ್ದಂಗೆ 9 o'clock ಮೇಲೆ ನಾವು ನಿಮಗೆ ಅಲ್ಲಿ ಸಿಟ್ಟಿಂಗ್ ಸಿಸ್ಟಮ್ ತೋರಿಸ್ತೀನಿ ನಾನು, ಕೋಳಿಗಳದ್ದು ಯಾವ ಥರ ಶೆಡ್ಡಲ್ಲಿದೆ ಅಂತ ಅಂದ್ಕೊಂಡು ಆಯಾ ಕಂಬಿಗಳ ಮೇಲೆ ಹೋಗಿ ಜೋಗುಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತೇವೆ. ಸೊ 9 ಗಂಟೆ ಮೇಲೆ ಮುಗೀತು. ಒಳ್ಳೆ ಸರ್, ನಾನು ಅಬ್ಸರ್ವೇಷನ್ ಮಾಡ್ತಿರೋಂಗೆ 9 ಗಂಟೆ ಲೈಟ್ ಆಫ್ ಮಾಡಿದ್ರೆ ಒಂದು ಅರ್ಧ ಗಂಟೆ ನಮ್ಗೆ ಸೌಂಡ್ ಕೇಳಿಸುತ್ತೆ. ಫುಲ್ ಲೈಟ್ ಆಫ್ ಮಾಡ್ತೀವಿ, ಅರ್ಧ ಗಂಟೆ ಸೌಂಡ್ ಕೇಳಿಸುತ್ತೆ ನಮಗೆ. ಅದು ಕ್ಯೂ ಅಂತ ಇರ್ತದೆ. ಸೆಟ್ಲ್ ಆಗಬೇಕು, ಮೋಸ್ಟ್ಲಿ ಸೆಟ್ಲ್ ಆಗೋಕ್ಕೋಸ್ಕರ, ಆ ಜಾಗಗಳು ಸೆಟ್ಲ್ ಆಗೋಕ್ಕೋಸ್ಕರ. ಒಂದ್ಸತಿ ಸೆಟ್ಲ್ ಆಯಿತು ಅಂತಂದರೆ ನಾವು ಒಂದು ನಯ ಪೈಸೆ ಒಂದು ಸೌಂಡು ಕೂಡ ನಮ್ಗೆ ಕೇಳಿಸಲ್ಲ. ನಮ್ಗೆ ಸೌಂಡ್ ಯಾವಾಗ ಶುರು ಆಗುತ್ತೆ ಅಂದರೆ 5 o'clock, ಎಕ್ಸಾಕ್ಟ್ 5 o'clock ಎಲ್ಲ ಕೋಳಿಗಳು ಶುರು ಮಾಡ್ತದೆ. ಸೊ ಮೋಸ್ಟ್ ಪ್ರಾಬಬಲಿ ಒಂದು 10 o'clock ಇಂದ 5 o'clock ತನಕ ಮಲಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. 5 ಗಂಟೆಯಿಂದನೇ ಶುರು ಆಗಿಬಿಡುತ್ತೆ. ನಮ್ಮನಿದ್ದನು ಎದಳಿಸುತ್ತೆ, ನಾವೇನು ಅಲಾರಾಮ್ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಕೇಳಿಸ್ಕೊತಾ ಇರ್ಬೋದು, ಅದೇ ಎದಳಿಸಿ ಎಲ್ಲ ಕೋಳಿಗಳು ಮೆಜಾರಿಟಿ ಹುಂಜಗಳಿರೋದು ಎಲ್ಲ ಕಿರ್ಚುತ್ತವೆ. 5 ಗಂಟೆಯಿಂದನೇ ಶುರು ಆಗುತ್ತೆ, ಎದಳಪ್ಪ ಅಂತ ನಾವು 6 ಗಂಟೆಗೆ ಎದ್ದು ನಮ್ಮ ಕುರಿ ಕೆಲಸ 1 hour ಕೆಲಸ ಮುಗಿಸಿ 7 o'clock ಇದು ನೀಚೆ ಬಿಡ್ತೀವಿ ನಾವು. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.